ಅಮಾಯಕನ ಬಳಿ 80 ಲಕ್ಷ ರು ಪೀಕಿದ ಪತ್ರಕರ್ತರು. ದೂರು ದಾಖಲಿಸಿಕೊಳ್ಳಲು ಅಲೆದಾಡಿಸಿದ ಪೊಲೀಸರು. ಯಾರದೋ ಆಸ್ತಿ ಮತ್ತಾರದೋ ಪಾಲು. ಇದು ಮಳವಳ್ಳಿ ತಾಲೂಕು ಆಡಳಿತದ ಗೋಲ್ಮಾಲು. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಹಲವು ಜನತೆ ಜಮೀನು, ಕಾರ್ಖಾನೆ, ಕಚೇರಿ ಮತ್ತಾವುದೋ ಕಡೆ ಕೆಲಸ ಮಾಡುವುದರ ಜೊತೆಗೆ ಕೋಟಿಗೂ ಅಲೆದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣದಿಂದ ನ್ಯಾಯಾಂಗದ ಮೇಲೆ ಅತಿ ಹೆಚ್ಚು ಒತ್ತಡ ಬೀಳ್ತಿದ್ದು ನ್ಯಾಯದಾನ ವಿಳಂಬವಾಗ್ತಿದೆ. ಜನತೆಯ ಸಮಯ, ಹಣ, ಶ್ರಮ ಎಲ್ಲವೂ ವ್ಯರ್ಥವಾಗ್ತಿದೆ. ಅದಕ್ಕೆ ಪ್ರಮುಖ ಕಾರಣ ಮೋಸ ಮಾಡೋರು ಇರೋ ತನಕ ಮೋಸ ಹೋಗೋರು ಇರ್ತಾರೆ. ಅಂತ ಬಹುತೇಕ ಮೋಸಗಾರರಿಗೆ ಸರ್ಕಾರಿ ನೌಕರರು, ಪ್ರಮುಖವಾಗಿ ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಕೆಲವು ಖತರ್ನಾಕ್ಗಳು ಸಾಥ್ ನೀಡ್ತಾರೆ. ಯಾರದೋ ಆಸ್ತಿಯನ್ನ ಯಾರಿಗೋ ಖಾತೆ ಮಾಡೋದು, ಯಾರದೋ ದಾಖಲೆಗಳನ್ನ ಹಣವಂತರ ಹೆಸರಿಗೆ ಮಾಡೋದು ಆಗಾಗ ಅಲ್ಲಲ್ಲಿ ನಡೀತಾನೇ ಇದೆ. ಎಲ್ಲ ದಾಖಲೆಗಳನ್ನ ಕಂಪ್ಯೂಟರೀಕರಣ ಮಾಡಿತೀವಿ ಅಂತ ಮೇಲೂ ಇಂಥ ಗೋಲ್ಮಾಲ್ಗಳು ಸರ್ಕಾರಿ ಕಚೇರಿಗಳಲ್ಲಿ ನಿಂತಿಲ್ಲ. ಅಂಥದ್ದೇ ಒಂದು ಪ್ರಕರಣ ಇಲ್ಲಿದೆ. ಇದು ಬಹುಶಃ ಎಲ್ಲ ಪ್ರಕರಣಗಳಿಗಿಂತ ಕೊಂಚ ಭಿನ್ನ. ಜಮೀನು ಕಳೆದುಕೊಂಡ ವ್ಯಕ್ತಿ ಆ ಜಮೀನನ್ನು ವಾಪಸ್ ಪಡೆಯಲು ಇಬ್ಬರು ಖತರ್ನಾಕ್ ಪತ್ರಕರ್ತರಿಗೆ ಬರೋಬ್ಬರಿ 80 ಲಕ್ಷ ರೂಪಾಯಿಗಳನ್ನ ಕೊಟ್ಟು ಪರದಾಡ್ತಿರುವ ಸ್ಟೋರಿಯನ್ನು ಪರ್ವ ಟಿವಿ ನಿಮ್ಮ ಮುಂದಿಡ್ತಿದೆ. ಈ ಗೋಲ್ಮಾಲ್ ಪ್ರಕರಣ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಪೊಲೀಸ್ ಠಾಣೆ ಮೆಟ್ಟಿಲೇರೋದಕ್ಕೆ ಕಾರಣಕರ್ತರಾದಂತಹ ಸಾಮಾಜಿಕ ಹೋರಾಟಗಾರ ರವಿಕುಮಾರ್ ಏನು ಹೇಳ್ತಾರೆ ಅಂತ ನೀವೇ ಕೇಳಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ನಾನೊಂದು ಮಾಹಿತಿ ಕೇಳ್ಪಟ್ಟಿದ್ದೆ. ಹಲಗೂರು ಹೋಬಳಿಯ ಶಾಗ್ಯ ಸರಗೂರು ಒಂದು ಎಲ್ಲೆಯಲ್ಲಿ ಸರ್ವೆ ನಂಬರ್ 99 ಒಂದು ಹಗರಣ ಆಗಿದೆ. ಇದರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಮತ್ತು ಕೆಲ ಪತ್ರಕರ್ತರು ಕೂಡ ಇದರಲ್ಲಿ ಶಾಮೀಲಾಗಿ ಆ ಒಂದು ಜಾಗದ ಮಾಲೀಕರ ಒಬ್ಬ ಮೊಮ್ಮಗನಿಗೆ ಏನೋ ಮೋಸ ಮಾಡಿದ್ದಾರೆ ಅಂತ ಒಂದು ಕೇಳ್ಪಟ್ಟಿದೆ ಸರ್. ಇದ್ರ ಬಗ್ಗೆ ಒಂದಷ್ಟು ನಮ್ಮ ವೀಕ್ಷಕರಿಗೆ ಮಾಹಿತಿ ತಿಳ್ಕೊಡಿ ಸರ್. ಸರ್ ನಮಸ್ತೆ. ನನ್ನ ಹೆಸರು ರವಿಕುಮಾರ್ ಕಂಚನಹಳ್ಳಿ ಅಂತೇಳಿ, ಕನಕಪುರ ತಾಲೂಕು ಮೂಲತಃ. ಈ ಸಾಮಾಜಿಕವಾಗಿ ಸಾಕಷ್ಟು ಹೋರಾಟಗಳು ಮಾಡಿದ್ದೇನೆ. ಇದರಲ್ಲಿ ಈ ಸಾಗ್ಯ ಸರಗೂರು ಗ್ರಾಮದ ಸರ್ವೆ ನಂಬರ್ 99ರಲ್ಲಿ 6 ಎಕರೆ 29 ಗುಂಟೆ ಇಸ್ಮಾಯಿಲ್ ಅವ್ರಿಗೆ ಸೇರಿದಂಥ ಒಂದು ಜಮೀನು ಇರ್ತದೆ. ಸೊ ಇವರು ಹಲಗೂರಲ್ಲಿ HIS ಬಸ್ ಅಂತ ಕೇಳಿರ್ತೀವಿ ಸಹಜವಾಗಿ. ಆ HIS ಬಸ್ ಓನರು. ಸೊ ಇವ್ರ ಜಮೀನು ಮಧ್ಯಂತರದಲ್ಲಿ 1968-69 ಇಸ್ಮಾಯಿಲ್ ಹೆಸರಿರ್ತದೆ. ಸೊ 80ನೇ ಸಾಲಿನಲ್ಲಿ ಸರ್ಕಾರಿ ಅಂತ ನಮೂದು ಮಾಡ್ತಾರೆ. ಸೊ ಸರ್ಕಾರಿ ಅಂತ ನಮೂದು ಮಾಡೋದಕ್ಕೆ ಯಾವುದೇ ದಾಖಲೆಗಳಿರೋದಿಲ್ಲ. ಸೊ ಈ ಸರ್ಕಾರಿ ಅಂತ ನಮೂದಾಗಿದೆ, ಇದು ನಮ್ದು ಆಸ್ತಿ ಅಂತೇಳಿ ಇವ್ರ ಮಗ ಇಸ್ಮಾಯಿಲ್ ಅವ್ರ ಮಗ ಅರ್ಜಿ ಸಲ್ಲಿಸ್ತಾರೆ ತಾಲೂಕು ಕಚೇರಿಗೆ. ಸೊ ತಾಲೂಕು ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಸ್ಥಳ ಮಾಜೂರಿಗೆ ಅಂತ ಹೋಗ್ತಾರೆ. ಸ್ಥಳ ಮಾಜೂರಿಗೆ ಅಂತ RIVA ಸ್ಥಳ ಮಾಜೂರಿಗೆ ಹೋದಾಗ ಈ ಸಾಗ್ಯ ಸರಗೂರು ಗ್ರಾಮದ ತಿಮ್ರಾಜು ಅನ್ನೋ ಒಬ್ಬ ವ್ಯಕ್ತಿ ಇದನ್ನ ನಾನು ಗುತ್ತಿಗೆ ಪಡೆದಿದ್ದೀನಿ ಅವರಿಂದ. ಸೊ ನಾನು ಗುತ್ತಿಗೆ ಮಾಡ್ಕೊಂಡು ಅನುಭವದಲ್ಲಿದ್ದೇನೆ. ಸೊ ನಾನು ಇದನ್ನ ಇಸ್ಮಾಯಿಲ್ ಅವ್ರ ಕಡೆಯಿಂದನೇ, ಅವ್ರ ಕುಟುಂಬದಿಂದನೇ ನಾನು ಗುತ್ತಿಗೆ ತಗೊಂಡಿದ್ದೀನಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ RIVA ಎದುರು ಕಡೆ. ಸೊ ಅದರಿಂದ ನಮ್ದೇನು ತಕರಾರಿಲ್ಲ ಅಂತಾನು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ. ಸೊ ಸ್ಟೇಟ್ಮೆಂಟ್ ಹೇಳಿದ್ಮೇಲೆ ಇದು ಸರ್ಕಾರಿ ಅನ್ನೋ ಪದ ತೆಗೆದು ಮತ್ತೆ ಇಸ್ಮಾಯಿಲ್ ಅವರ ಹೆಸರಿಗೆ ಖಾತೆ ಆಗ್ತದೆ. ಇಸ್ಮಾಯಿಲ್ ಅವರ ಹೆಸರು ಖಾತೆ ಆದ ನಂತರ ಈ ರಿಜ್ವಾನುಲ್ಲಾ ಅನ್ನೋ ವ್ಯಕ್ತಿ ಈ ಜಮೀನು ಇಸ್ಮಾಯಿಲ್ ಅವರ ಕುಟುಂಬದಂತಹ ವ್ಯಕ್ತಿಯ ದಾಯಾದಿ ಒಬ್ಬ ರಿಜ್ವಾನುಲ್ಲಾ ಅಂತ ಇರ್ತಾರೆ. ಸೊ ರಿಜ್ವಾನುಲ್ಲಾ ಶೇಖ್ ಬಿರಾಂಗಣಿ ಅಂತ ಮೂಲ ಇವರ ಕುಟುಂಬದ ಸದಸ್ಯರಲ್ಲಿ ಅವ್ರಿಗೆ ನಾನು, ನಮ್ಮ ತಂದೆ ಒಬ್ಬನೇ ಮಗ, ಅವ್ರಿಗೆ ನಾನು ಒಬ್ಬನೇ ಮಗ ಇದ್ದೀನಿ ಅಂತೇಳಿ ಸ್ವಲ್ಪ ಒಂದು ವಂಶವೃಕ್ಷವನ್ನ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡ್ತಾರೆ. ಅದು ಇಲ್ಲಿ ಮಳವಳ್ಳಿಯಲ್ಲೇ ನೋಟ್ರಿ ಮಾಡ್ತಾರೆ. ಅದೇ ದಾಖಲೆಯನ್ನು ತಗೊಂಡು ಮಳವಳ್ಳಿ ತಾಲೂಕು ಆಫೀಸಿಗೆ ಕೊಟ್ಟು ನಾನು ಒಬ್ಬನೇ ಮಗ ಅಂತೇಳಿ, ಸೊ ಇದು ನನಗೆ ಆಸ್ತಿ ಬರಬೇಕು ಅಂತೇಳಿ ಪೌತಿಕತೆ ಮಾಡ್ಕೊಳ್ತಾರೆ. ಸೊ ಪೌತಿಕತೆ ಆದ್ಮೇಲೆ ಅವ್ರ ಹೆಸರು ಖಾತೆ ಆದ ಮಾರನೇ ದಿನಕ್ಕೆ ಸಾಗ್ಯ ಸರಗೂರು ಗ್ರಾಮದ ತಿಮ್ರಾಜು ಅನ್ನೋರು ತನ್ನ ಹೆಂಡತಿ ಹೆಸರಿಗೆ ಖಾತೆ ಬದಲಾವಣೆ ಮಾಡ್ತಾರೆ. ಇದರಲ್ಲಿ ಅವ್ರು ತಿಮ್ರಾಜುಗೆ ಗೊತ್ತು ಇದು ಇಸ್ಮಾಯಿಲ್ ಅವ್ರ ಜಮೀನು ಅಂತ ಗೊತ್ತು. ಆದ್ರೂ ಕೂಡ ರಿಜ್ವಾನುಲ್ಲಾ ಅವರ ಹೆಸರಿಗೆ ಖಾತೆ ಮಾಡಿ ರಿಜ್ವಾನುಲ್ಲಾ ಅವರ ಅಂದ ತನ್ನ ಹೆಂಡತಿಗೆ ಕ್ರಯಕ್ಕೆ ಪತ್ರ ಬರ್ಸ್ಕೊಳ್ತಾರೆ. ಕ್ರಯಕ್ಕೆ ಪತ್ರ ಬರ್ಸ್ಕೊಂಡ ನಂತರ ಅದು ಅವ್ರ ಹೆಸರು ಪವಿತ್ರ ಹೆಸರು ಖಾತೆ ಬದಲಾವಣೆ ಆಗುತ್ತೆ. ಸೊ ಇದನ್ನ AC ಕೋರ್ಟ್ಗೆ ಹಾಕ್ತಾರೆ. AC ಕೋರ್ಟ್ ಅಲ್ಲಿ ಪವಿತ್ರ ಅವ್ರನ್ನ ಪಾರ್ಟಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅದಕ್ಕೆ ಕೇಸ್ ವಜಾ ಆಗುತ್ತೆ. ಇದು ಸಿವಿಲ್ ಕೋರ್ಟ್ ಮ್ಯಾಟ್ರು, ಸಿವಿಲ್ ಕೋರ್ಟ್ ಅಲ್ಲಿ ಬಗೆಹರಿಸ್ಕೊಳ್ಳಿ ಅಂತೇಳಿ. ಸೊ ಆಮೇಲೆ ಅವರು ಸಿವಿಲ್ ಕೋರ್ಟ್ ಫೈಲ್ ಮಾಡ್ತಾರೆ. ಸೊ ಅದಕ್ಕೂ ಮುಂಚೆ ಈ ನಡುವೆ ಇವರು ಸಿವಿಲ್ ಕೋರ್ಟ್ಗೆ ಫೈಲ್ ಮಾಡೋದಕ್ಕಿಂತ ಮುಂಚೆ ಇವ್ರಿಗೆ ಏನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಅವಾಗ ಸಾಗ್ಯ ಸರಗೂರು ಪುಟ್ಟಸ್ವಾಮಿ ಅನ್ನೋರು ಇವ್ರಿಗೆ ಗೊತ್ತಿರುತ್ತೆ. ಸೊ ಅವರು ಏನಾದ್ರು ಸಹಕಾರ ಕೊಡ್ಲಿ, ಇವ್ರಿಗೆ ಸಪೋರ್ಟ್ ಮಾಡ್ಲಿ ಅಂತೇಳಿ ಈ ಪತ್ರಕರ್ತರುಗಳು ಇಬ್ರು ಬರ್ತಾರೆ. ಆ ಪತ್ರಕರ್ತರಿಬ್ರು ಉಮೇಶ್ ಮತ್ತೆ ಸುಭಾಷ್ ಅಂತೇಳಿ. ಸೊ ಇವರಿಬ್ರು ಪತ್ರಕರ್ತರನ್ನ ಇವ್ರ ಜಮೀರ್ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಜಮೀರ್ ಅವ್ರಿಗೆ ಪರಿಚಯ ಮಾಡ್ಕೊಡ್ತಾರೆ. ಸೊ ಆ ಇಬ್ರು ಪತ್ರಕರ್ತರು ಉಮೇಶ್ ಮತ್ತೆ ಸುಭಾಷ್ ಅನ್ನೋರು ಇಬ್ರು ಕೂಡ ಇದನ್ನ ಕೋರ್ಟ್ ಫೀ ಕಟ್ಟಬೇಕು, ಬೇರೆ ಬೇರೆ ದಾಖಲೆಗಳಿಗೆ ನಮ್ಗೆ ಹಣ ಬೇಕಾಗ್ತದೆ ಅಂತೇಳಿ ಸುಮಾರು ಪ್ರಾರಂಭದಲ್ಲಿ 30 ಲಕ್ಷ ರೂಪಾಯಿ ಕ್ಯಾಶ್ ಪಡ್ಕೊಳ್ತಾರೆ.
ಸೊ ಆನಂತರ 30 ಲಕ್ಷ ಕ್ಯಾಶ್ ಆದ್ಮೇಲೆ ತಗೊಂಡು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಒಂದು ಅರ್ಜಿ ಬರೆಯೋದು, ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಲೆಟರ್ ಫಾರ್ವರ್ಡ್ ಮಾಡಿಸೋದು, ಆ ಲೆಟರ್ ತಂದು ತೋರಿಸೋದು. ಸೊ ಇದಕ್ಕೇನು 10 ಲಕ್ಷ 20 ಲಕ್ಷ 30 ಲಕ್ಷ ಹೀಗೆ ಹಣ ಬೇಕು ಅಂತೇಳಿ ಒಂದು ಆದ್ಮೇಲೆ ಒಂದು ಬೆದರಿಕೆ. ಅದು ಕೂಡ ಬೆದರಿಕೆ. ಇಲ್ಲ ಅಂದ್ರೆ ನಿಮ್ಗೆ ಆಸ್ತಿ ಬೇರೆಯವ್ರಿಗೆ ಹೊರಟೋಗ್ತದೆ, ಅವ್ರು ನಿಮ್ಗೆ ಬಿಡೋದಿಲ್ಲ, ಅವ್ರು ಬೇರೆಯವ್ರು ಮಾಡ್ತಾರೆ, ನಿಮ್ಗೆ ಕಷ್ಟ ಆಗುತ್ತೆ ಅಂತೇಳಿ ಹತ್ರ ಸುಮಾರು 80 ಲಕ್ಷ ರೂಪಾಯಿ ತನಕ ವಸೂಲಿ ಮಾಡ್ಕೊಳ್ತಾರೆ. ಸೊ ಇದು ಯಾವ ಒಂದು ಇಸ್ವಿಯಲ್ಲಿ ನಡೆದಂತ ಒಂದು ಘಟನೆ ಸರ್? ಇತ್ತೀಚೆಗೆಲ್ಲ ಒಂದು ವರ್ಷದಿಂದ ಈಚೆ ನಡೆದಿರುವಂತಹ ಪ್ರಕರಣ. 2023-24 23-24 ನಡೆದಿರ್ತಕ್ಕಂಥ ಪ್ರಕರಣ. ಒಂದು ವರ್ಷದಿಂದ ಈಚೆಗೆ ಇವ್ರ ಖಾತೆ ಬದಲಾವಣೆ ಆದ ನಂತರ. ಸೊ ಆದ್ರೆ ಈ ಉಮೇಶ್ ಮತ್ತೆ ಸುಭಾಷ್ ಅಂತ ಏನು ಇವ್ರ ಹತ್ರ ಹಣ ವಸೂಲಿ ಮಾಡ್ತಾರೆ, ಹಣ ವಸೂಲಿ ಮಾಡಿದ ನಂತರ ಏನೂ ಮಾಡೋದಿಲ್ಲ. ಆಕ್ಚುಲಿ ಇಲ್ಲಿ ಮಾಡ್ಬೇಕಾಗಿದ್ದಿಷ್ಟೇ, ದಾಖಲೆಗಳನ್ನ ತೆಗಿಬೇಕಿತ್ತು. ಆ ಪವಿತ್ರ, ರಿಜ್ವಾನುಲ್ಲಾ ಮತ್ತೆ ಅವ್ರ ತಿಮ್ರಾಜು ಏನು ಇದ್ರಲ್ಲಿ ಸಂಚು ಮಾಡಿ ಅವ್ರ ಕುಟುಂಬ ಸದಸ್ಯರಿದ್ದಾರೆ, ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡ್ತಾರೆ, ಅವ್ರ ಮೇಲೆ ಒಂದು FIR ಮಾಡಬೇಕಾಗಿತ್ತು. ಸೊ ಈ ಕೇಸು ಸಿವಿಲ್ ಕೋರ್ಟ್ ಒಂದು ಫೈಲ್ ಮಾಡಿ, ಸಿವಿಲ್ ಕೋರ್ಟ್ ಅಲ್ಲಿ ಕರೆಪತ್ರ ರದ್ದು ಮಾಡಿಸಿ, ಸೊ ಅದ್ಯಾರು ಇಸ್ಮಾಯಿಲ್ ಏನಿದ್ರು ಈ ಮೂಲತಃ ಖಾತೆದಾರರು, ಅವರಿಗೆ ಟ್ರಾನ್ಸ್ಫರ್ ಆಗೋ ರೀತಿ ಏನಾದ್ರೂ ಒಂದು ಕೆಲಸ ಮಾಡಬೇಕಾಗಿತ್ತು. ಸೊ ಇದನ್ನ ಬಿಟ್ಟು ಜಸ್ಟ್ ಏನೋ ಒಂದು ಮಾಡಬೇಕು ಅಂತೇಳಿ ಹಣ ಅವರಿಂದ ವಸೂಲಿ ಮಾಡೋದು ಬಿಟ್ರೆ ಬೇರೆ ಏನು ಕೆಲಸ ಮಾಡೋದಿಲ್ಲ. ಸೊ ಇದನ್ನ ಆನಂತರ ನನಗೆ ಮಾಹಿತಿ ಹೇಳ್ತಾರೆ. ಸೊ ನನಗೆ ವಿಷಯ ತಿಳಿಸ್ತಾರೆ, ಹಿಂಗಾಗಿದೆ, ನನ್ಗೆ ಬಹಳ ತೊಂದರೆ ಆಗ್ತಾ ಇದೆ, ಏನೂ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ನಾನು AC ಆಫೀಸ್ಗೆ ಡಾಕ್ಯುಮೆಂಟ್ಸ್ ಅರ್ಜಿ ಹಾಕ್ತಾನೆ, ತಾಲೂಕ್ ಆಫೀಸ್ಗೆ ಡಾಕ್ಯುಮೆಂಟ್ಸ್ಗೆ ಅರ್ಜಿ ಹಾಕ್ತಾರೆ. ಡಾಕ್ಯುಮೆಂಟ್ಸ್ ತೆಗೆದು ನೋಡಿದ್ರೆ ಏನು ಇವರು ಜಮೀರ್ ಅವ್ರು ನಮ್ಗೆ ಹೇಳಿದ್ರು ಇಲ್ಲಿ ಏನು ನಡೆದಿದೆ ಅಂತ, ಅದಷ್ಟು ವಾತ್ಸವ ಕಂಡು ಬರುತ್ತೆ. ಸೊ ಇಷ್ಟು ವಾತ್ಸವ ಕಂಡು ಬಂದ ಮೇಲೆ ಸೊ ನಾವು ಒಂದು ಅರ್ಜಿ ಪ್ರಿಪೇರ್ ಮಾಡಿಕೊಂಡು ನಮ್ಮೂರವ್ರಿಗೂ ನಾಗರಾಜು ಅಂತಿದ್ದಾರೆ, ಅವರು ಮತ್ತೆ ಜಮೀರ್, ನಾವು 3 ಜನ ಸೇರಿ ಮಳವಳ್ಳಿ ಇನ್ಸ್ಪೆಕ್ಟರ್ಗೆ ಹೋಗ್ತೀವಿ. ಮಳವಳ್ಳಿ ಸ್ಟೇಷನ್ಗೆ ಹೋಗ್ಬಿಟ್ಟು ಮಳವಳ್ಳಿ ಇನ್ಸ್ಪೆಕ್ಟರ್ ರವಿಕುಮಾರ್ ಹತ್ರ ಇದು FIR ಮಾಡ್ಬೇಕು ಸರ್, ತಮ್ಮಲ್ಲೇ ಆಗ್ಬೇಕಿದು ಅಂತ ಕೇಳ್ತಾನೆ. ಇವರು ಜಮೀರ್ ಅವ್ರ ಆಸ್ತಿ ಫ್ರಾಡ್ ಆಗಿದೆ ಅಂತ ನನಗೆ ಮಾಹಿತಿ ಕೊಟ್ಟ ಮೇಲೆ ಸೊ ನಾನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾನೆ. ತಾಲೂಕು ಆಫೀಸಿಂದ AC ಆಫೀಸಿಂದ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಾನೆ. ವಂಶವೃಕ್ಷಗಳು ಮತ್ತೆ RIVA ವರದಿಗಳು, ತಿಮ್ರಾಜು ಹೇಳಿಕೆ ಪ್ರತಿಗಳು, ಮತ್ತೆ ಹಿಂದೆ ಒಂದು ಪೊಲೀಸ್ ಸ್ಟೇಷನ್ ಒಂದು ಹೇಳಿಕೆ ಕೊಟ್ಟಿರ್ತಾರೆ, ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗಿರ್ತದೆ, ಜಮೀರ್ ಅವ್ರ ತಂದೆ ಒಂದು ಕಂಪ್ಲೇಂಟ್ ಮಾಡಿರ್ತಾರೆ. ಆ ಹೇಳಿಕೆ ಕಾಪಿಗಳನ್ನೆಲ್ಲ ತಗೊಂಡು ಒಂದು ಕಂಪ್ಲೇಂಟ್ ರೆಡಿ ಮಾಡ್ಕೊಳ್ತೀವಿ. ಕಂಪ್ಲೇಂಟ್ ಪ್ರಿಪೇರ್ ಮಾಡಿಕೊಂಡು ನಮ್ಮೂರವ್ರು ನಾಗರಾಜನವ್ರ ಜೊತೆ ಒಬ್ಬರ ಜೊತೆ ಮಾತಾಡಿ, ನಾನು ನಾಗರಾಜು ಮತ್ತು ಜಮೀರ್ ಅವರು ಈ ಮಳವಳ್ಳಿ ಟೌನ್ ಸ್ಟೇಷನ್ಗೆ ಹೋಗ್ತೀವಿ. ಸೊ ಮಳವಳ್ಳಿ ಟೌನ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ರವಿಕುಮಾರ್ ಅವರು ಇದು ಜಮೀನು ಅಲ್ಗೂರು ವ್ಯಾಪ್ತಿಯಲ್ಲಿದೆ, ಸೊ ಹಾಗಾಗಿ ನೀವು ಅಲ್ಗೂರಲ್ಲೇ FIR ಮಾಡಬೇಕು ಅಂತೇಳಿ ಹೇಳ್ತಾರೆ. ಸೊ ನಾನು ಅಲ್ಗೂರು ಇನ್ಸ್ಪೆಕ್ಟರ್ ಕಾಲ್ ಮಾಡ್ತೇನೆ ಸ್ಟೇಷನಲ್ಲಿ, ಇವರು ಕೇಳಿಸ್ಕೊಳ್ತಾರೆ. ಅವ್ರು ಹೇಳ್ತಾರೆ ಇಲ್ಲ ಅದು ಮಳವಳ್ಳಿ ಸ್ಟೇಷನಲ್ಲಿ ಆಗಬೇಕು, ಇದು ಕೃತ್ಯ ನಡೆದಿರೋದಲ್ಲ ಮಳವಳ್ಳಿ ಸ್ಟೇಷನ್ ವ್ಯಾಪ್ತಿಯಲ್ಲೇ, ವಂಶವೃಕ್ಷ ಸೃಷ್ಟಿ ಮಾಡಿರೋದು ತಾಲೂಕು ಆಫೀಸಿಗೆ ಕೊಟ್ಟಿರೋದೆಲ್ಲ ಅಲ್ಲೇ, ನೀವು ಟೌನ್ ಸ್ಟೇಷನಲ್ಲೇ ಮಾಡಬೇಕು, ಅಲ್ಲೇ ಮಾಡಿ ಅಂತ ಹೇಳ್ತಾರೆ. ಅದು ರವಿಕುಮಾರ್ ಕೇಳಿಸ್ಕೊಳ್ತಾರೆ. ಆನಂತರ ಇದೇನು ಸರ್ ಅವ್ರು ಅಲ್ಲೇ ಹೇಳ್ತಾ ಇದಾರೆ ಅಂತ ಕೇಳಿದ್ರೆ, ಇಲ್ಲ ನೀವು ASP ಹತ್ರ ಮಾತಾಡಿ, ಅವ್ರು ಹೇಳಿದ್ರೆ ಮಾಡ್ತೀನಿ ಅಂತ ಹೇಳ್ತಾರೆ. ಹೇಳಿ ಹೊರಟೋಗ್ತಾರೆ, ಅಲ್ಲಿಂದ ಕುತ್ಕೊಳ್ಳೋದಿಲ್ಲ ಸ್ಟೇಷನಲ್ಲಿ, ಹೇಳ್ತಾರೆ ಹೊರಟೋಗ್ತಾರೆ ಸೀದಾ. ಸೊ ಆನಂತರ ನಾವು ASP ಕಾಲ್ ಮಾಡ್ತಾನೆ. ASP ಹೇಳ್ತಾರೆ ಇದು ಅಲ್ಗೂ ಮಳವಳ್ಳಿ ಟೌನ್ ಸ್ಟೇಷನಲ್ಲೇ FIR ಮಾಡಬೇಕು, ನಾನು ಅವ್ರಿಗೆ ಹೇಳ್ತೀನಿ, ನೀವು ಮತ್ತೆ ಹೋಗಿ ಅಂತ ಹೇಳ್ತಾರೆ. ಸೊ ಮತ್ತೆ ನಾವು ಸ್ಟೇಷನ್ಗೆ ಬರ್ತೀವಿ, ಇನ್ಸ್ಪೆಕ್ಟರ್ ಬರ್ತಾರೆ. ಅವಾಗ ಬಂದ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ ಮತ್ತೊಂದು ಸರಿ ನೋಡ್ತಾರೆ, ಮತ್ತೊಮ್ಮೆ ನೋಡ್ಬಿಟ್ಟು ಇದು ಸಿವಿಲ್ ಮ್ಯಾಟ್ರ್ ಅಲ್ವಾ, ಸಿವಿಲ್ ಕೋರ್ಟ್ಗೆ ಹೋಗಿದ್ದೀರಾ ಅಂತ ಕೇಳ್ತಾರೆ. ನಾವು ಸಿವಿಲ್ ಕೋರ್ಟ್ಗೆ ಈಗಾಗಲೇ ಫೈಲ್ ಮಾಡಿದ್ದೀವಿ, ಆ ಕ್ರಯಪತ್ರ ರದ್ದಿಗೆ ಅಂತ ಕೇಳಿದ ತಕ್ಷಣ ಅದ್ರ ಕಾಪಿ ತಗೊಬನ್ನಿ ಅಂತ ಮತ್ತೆ ಎದ್ದು ಹೊರಟೋಯ್ತಾರೆ. ಕೂತ್ಕೊಳ್ಳೋದೇ ಇಲ್ಲ, 2 ನಿಮಿಷ ಸ್ಟೇಷನ್ ಕೂತ್ಕೊಳ್ಳೋದೇ ಇಲ್ಲ, ಮತ್ತೆ ಅದ್ರ ಕಾಪಿ ತಗೊಬನ್ನಿ ಅಂತ ಹೋಗ್ತಾರೆ. ಸರಿ, ಅದು ಮುಗೀತು. ಅದ್ರ ಕಾಪಿ ಮತ್ತೆ ತಗೊಂಡ್ಬಂದ್ವಿ, ಅಷ್ಟರಲ್ಲಿ 3 ಗಂಟೆ ಆಗಿತ್ತು. ಕಾಪಿ ತಗೊಂಡ್ ಬರ್ತೀವಿ, ಕಾಪಿ ತಗೊಂಡ್ ಬಂದಿದ್ದೀವಿ ಅಂತ ನಾನು ಫೋನ್ ಮಾಡ್ತೇನೆ. ಸರಿ ಆಯ್ತು, ನಾನು ಬರ್ತಾ ಇದ್ದೇನೆ, ಊಟ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. 3 ಗಂಟೆಯಲ್ಲಿ 5 ಗಂಟೆ ಆದ್ರೂ ಬರೋದಿಲ್ಲ. 5:15 ತನಕ ಸ್ಟೇಷನ್ ಹತ್ರ ವೆಯ್ಟ್ ಮಾಡ್ತೀವಿ. 5:15 ಮತ್ತೆ ಬರ್ತಾರೆ. 5:15 ಬಂದ ಮೇಲೆ ಏನೇನು ಮೈಂಡ್ ಸೆಟ್ ಮಾಡ್ಕೊಂಡ್ಬಂದ್ರೋ ಗೊತ್ತಿಲ್ಲ, ಅಷ್ಟು ಡಾಕ್ಯುಮೆಂಟ್ಸ್ ನೋಡ್ತಿರ್ತಾರೆ. ಅವಾಗ ಆ ಜಮೀರ್ ಅವ್ರು ಕೇಳ್ತಾರೆ, ಈ ಕೇಸ್ ಅವ್ರದ್ದು ಆಕ್ಚುಲಿ ಕಂಪ್ಲೇಂಟ್ ಜಮೀರ್ ಹೆಸರಲ್ಲಿ ಇರ್ತದೆ. ಜಮೀರ್ ಅವ್ರನ್ನ ಕೇಳ್ತಾರೆ, ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಅವ್ರಿಗೆ ಅಷ್ಟಾಗಿ ಹೇಳೋದು ಗೊತ್ತಾಗೋದಿಲ್ಲ. ಅವಾಗ ನಾನು ಮತ್ತೆ ನಾಗರಾಜು ಆ ಕೇಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತೀವಿ. ಅವಾಗ ಇನ್ಸ್ಪೆಕ್ಟರ್ ಹೇಳೋದು ಒಂದೇ ಮಾತು, ನೀವೆಲ್ಲ ಮಧ್ಯವರ್ತಿಗಳು, ನಾನು ಆಕ್ಚುಲಿ ಕೇಸಲ್ಲಿ ಸಾಕ್ಷಿದಾರ, ನಾನು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದೀನಿ, ನಾನು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡು ರವಿಕುಮಾರಿಂದ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ನಾನು ಈ ಕೇಸ್ ತಗೊಂಡ್ ಬರ್ತಾ ಇದ್ದೀನಿ, ಅದಕ್ಕೆ ವಿಳಂಬ ಆಯ್ತು ಅಂತ ಬರ್ದಿದ್ದೀವಿ. ಅದ್ರಲ್ಲಿ ನಾನೊಬ್ಬ ಸಾಕ್ಷಿದಾರ. ನಾನು ಸಾಕ್ಷಿದಾರ ಆದ್ರೂ ಕೂಡ ಅಷ್ಟು ಕಂಪ್ಲೇಂಟ್ ಸಂಪೂರ್ಣವಾಗಿ ಓದಿ ಕೂಡ ನನ್ನ ಬಗ್ಗೆ ತಿಳ್ಕೊಂಡಿದ್ದು ಕೂಡ ನೀವೆಲ್ಲ ಮಧ್ಯವರ್ತಿಗಳು, ಅವಕಾಶ ಇಲ್ಲ, ಆಚೆ ಹೋಗಿ ಅಂತ ಹೇಳ್ತಾರೆ. ಸರಿ ಆಯ್ತು, ನಾವು ಆಚೆ ಹೋಗ್ತೀನಿ, ಏನ್ ಮಾಡ್ತೀರೋ ಮಾಡಿ ಅಂತ ಹೇಳಿ ನಾನು ಆಚೆ ಹೋಗ್ತೀನಿ. ಆಚೆ ಹೋದ್ಮೇಲೆ ಜಮೀರ್ಗೆ ಹೇಳ್ತಾರೆ, ಅದು ನಂಬರ್ ಕೊಡಿ ಅಂತ ಕೇಳ್ತಾರೆ, ಅದು ತಿಮ್ರಾಜು ನಂಬರ್ ಕೊಡಿ ಅಂತ ಕೇಳ್ತಾರೆ. ಆದ್ರೆ ಅವ್ನು ಏವನ್ ಆರೋಪಿ, ಆಕ್ಚುಲಿ ನಮ್ಮ ಕಂಪ್ಲೇಂಟ್ ಪ್ರಕಾರ ಅವ್ನು ಏವನ್ ಆರೋಪಿ. ಅವ್ನ ನಂಬರ್ ಕೇಳ್ತಾರೆ. ಸೊ ನಂಬರ್ ಅವ್ರ ಹತ್ರ ಇರೋದಿಲ್ಲ. ಆದ್ರೂ ಹೆಂಗ್ ನಂಬರ್ ಕಲೆಕ್ಟ್ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಅವ್ನಿಗೆ ಇವ್ರ ಎದುರಿಗೆ ಸ್ಟೇಷನ್ ಒಳಗಿಂದಾನೆ ಕಾಲ್ ಮಾಡ್ತಾರೆ ತಿಮ್ರಾಜುಗೆ. ಕಾಲ್ ಮಾಡಿ ಅವ್ರು ಏನ್ ಮಾತಾಡಿದ್ರೋ ಗೊತ್ತಿಲ್ಲ. ಅವ್ರು ಮಾತಾಡೋದ್ ತಕ್ಷಣ, ಮಾತಾಡೋದ್ ನಂತರ ಯಾರೊಬ್ರು ರೈಟರ್ ಕರೀತಾರೆ. ಆ ರೈಟರ್ಗೆ ಹೇಳ್ತಾರೆ, ಇದು NCR ಮಾಡಿ ಕಳಿಸ್ರಿ, ಅವ್ನ ಹತ್ರ ಒಂದು ಹೇಳಿಕೆ ತಗೊಂಡು ಕ್ಲೋಸ್ ಮಾಡ್ರಿ, ನನ್ನ ಹತ್ರ ಮಾತಾಡಿದೀನಿ ಅಂತ ಹೇಳ್ತಾರೆ. ಹೇಳಿ NCR ಕೊಟ್ಟು ಕಳಿಸ್ತಾರೆ.
ಸರಿ NCR ತಗೊಂಡು ಬಂದು ಈ ಎಲ್ಲಾ ವಿಷಯನೂ ನಾವು ASPಗೆ ಒಂದು ಸಂಪೂರ್ಣ ವಿವರಗಳೊಂದಿಗೆ ASPಗೆ ಒಂದು ಕಂಪ್ಲೇಂಟ್ ರೈಸ್ ಮಾಡ್ತೀವಿ. ASP DYSPಗೆ 7 ದಿನದಲ್ಲಿ ನಮ್ಗೆ ವರದಿ ಕೊಡಿ ಅಂತ ಅದು ಫಾರ್ವರ್ಡ್ ಮಾಡ್ತಾರೆ. ಸೊ ಮತ್ತೆ ಬಂದು ನಾವು ASP ಹತ್ರ ಮಾತಾಡಕ್ ಬರ್ತೀವಿ, DYSP ಹತ್ರ ಮಾತಾಡಕ್ ಬರ್ತೀವಿ. ಈ DYSP ಚೇಂಬರ್ ಅಲ್ಲಿ A1 ಮತ್ತೆ A2 ಇಬ್ರು ಆರೋಪಿಗಳು ಅಲ್ಲೇ ಇದ್ದಾರೆ. ಅವ್ರ ಜೊತೆಗೆ ಯಾರೋ ಕುಂತೂರವರು ಗೋಪಾಲ್ ಅಂತ ಹೇಳಿ ಅವ್ರ ಜೊತೆಲಿ ಹ್ಯಾಂಡಲ್ ಮಾಡಕ್ ಬಂದಿದ್ದಾರೆ. ತುಂಬಾ ರೆಕಮೆಂಡೇಶನ್ ಇಂದ ಪೆಂಡಿಂಗ್ ಉಳಿದಿತ್ತಂತೆ. ಆಮೇಲೆ ಗೊತ್ತಾಯ್ತು ಈ ಇನ್ಸ್ಪೆಕ್ಟರ್ FIR ಮಾಡಿದೆ. ಈ ನಮ್ಗೆ ಹಿಂದೆ ಮುಂದೆ ಬೆಳಿಗ್ಗೆ ಸಂಜೆ ಕಾಯಿಸೋದಕ್ಕೆ ಕಾರಣ ಗೋಪಾಲು ಯಾರೋ ರೆಕಮೆಂಡೇಶನ್ ಅಂತೆ, ಅದು MLA ಕಡೆಯಿಂದ ರೆಕಮೆಂಡೇಶನ್ ಅಂತೆ. ಆ ಕಾರಣಕ್ಕೆ ನಮ್ಗೆ ಆಟ ಆಡ್ಸಿದ್ರಂತೆ ಅನ್ನೋ ಮಾಹಿತಿ ಬಂತು. ಸೊ ಆನಂತರ ನಾವೀಗ DYSP ಹತ್ರ ಕೂತ್ಕೊಂಡು ಮಾತಾಡಿದ್ರೆ DYSP ಚೇಂಬರ್ ಅಲ್ಲಿ ಬಂದು ಕೂತಿದ್ದಾರೆ ಅವ್ರಿಗೂ ರೆಕಮೆಂಡ್ ಮಾಡೋದಕ್ಕೆ. ಇದು ಇವಾಗ ನಮ್ಮ ಮಳವಳ್ಳಿ ತಾಲೂಕಲ್ಲಿ ನಡೀತಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯಗಳು ಅಂತ ಹೇಳೋದು ಅಥವಾ ಅಕ್ರಮಗಳು ಅಂತ ಹೇಳೋದು, ಭ್ರಷ್ಟಾಚಾರ ಅಂತ ಹೇಳೋದು ಗೊತ್ತಿಲ್ಲ. ಬೆಳಿಗ್ಗೆ 10 ಗಂಟೆಗೆ ಬಂದ್ರೆ 5:30 ತನಕ ಕಾಯಿಸ್ಕೊಂಡು ಅದನ್ನ ತಗೊಂಡ್ ಬನ್ನಿ ಇದನ್ನ ತಗೊಂಡು ಇಲ್ಲಲ್ಲ ಅಲ್ಲಿ ಅಲ್ಲಲ್ಲ ಇಲ್ಲಿ ಅಂತೇಳಿ ನಮ್ಮನ್ನ ಅಲ್ಸಿ 5:30ಗೆ NCR ಕೊಟ್ಟು ಕಳಿಸ್ತಾರೆ. ನಮ್ಮ ಎದುರಿಗೆನೆ ಆರೋಪಿ ಕಾಲ್ ಮಾಡಿ ಆನಂತರ ಆರೋಪಿ ಹತ್ರ ಏನೋ ಮಾತಾಡ್ಕೊಂಡು ಇದು ಕ್ಲೋಸ್ ಮಾಡ್ರಿ ಅಂತ ಹೇಳ್ತಾರೆ. ಆಕ್ಚುಲಿ DYSP ಕೇಳಿದ್ರೆ ಇವಾಗ ಇರ್ತಕ್ಕಂಥ BNS ಆಕ್ಟ್ ಅಲ್ಲಿ FIR ಮಾಡಲೇಬೇಕು ಅಂತೇನಿಲ್ಲ. ನಮ್ಗೆ ಅದರಲ್ಲಿ ಸ್ವಲ್ಪ ಸಂದೇಹ ಕಂಡು ಬಂದ್ರೆ ಇನ್ಸ್ಪೆಕ್ಟರ್ NCR ಮಾಡಿ ಆನಂತರ 15 ದಿನಗಳ ಒಳಗೆ ಪರಿಶೀಲಿಸಿ FIR ಮಾಡಬೇಕು ಅಂತಿದೆ ಅಂತ ಈ DYSP ಹೇಳ್ತಾರೆ. ಸೊ ಅದು ವಾಸ್ತವ ಕೂಡ. ಸೊ ಅವ್ರಿಗೆ ಸಂದೇಹ ಇದ್ರೂ ಆರೋಪಿಗೆ ಕಾಲ್ ಮಾಡಿ ಅಲ್ಲೇ ಪೊಲೀಸ್ ಸ್ಟೇಷನ್ ಅಲ್ಲೇ ಹೇಳ್ತಾರೆ, ಅದು ದೂರದಾರ ಎದುರಿಗೆ ಹೇಳ್ತಾರೆ, ಇದನ್ನ NCR ಮಾಡಿ ಅವ್ರದ್ದು ಹೇಳಿಕೆ ತೆಗೆದು ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ಇನ್ನು ವಿಚಾರಣೆನೇ ಮಾಡಿಲ್ಲ. ನಾವು ಹೇಳ್ತಾ ಇದೀವಿ ವಂಶವೃಕ್ಷ ಫ್ರಾಡ್ ಮಾಡಿದ್ದಾರೆ. ಮೂಲ ವಂಶವೃಕ್ಷದಲ್ಲಿ ಎಷ್ಟು ಜನ ಬರಬೇಕೋ ಅಷ್ಟು ಜನಗಳನ್ನ ಬಿಟ್ಟು ಶೇಖ್ ಮಿನಗಿಣಿ ಅನ್ನೋರ್ಗೆ ನಮ್ಮಪ್ಪ ಒಬ್ನೇ ಮಗ, ಅವ್ರಿಗೆ ನಾನೊಬ್ನೇ ಮಗ ಅಂತೇಳಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ನೇರವಾಗಿ ಖಾತೆ ಮಾಡಿಸ್ಕೊಂಡು ಕ್ರಯ ಪತ್ರವನ್ನ ಮಾಡ್ತಾರೆ ಇನ್ನೊಬ್ರಿಗೆ. ಅದು ತಿಮ್ರಾಜುಗೆ ಗೊತ್ತು ಇದು ಜಮೀರ್ ಆಸ್ತಿ, ಇದು ಇಸ್ಮಾಯಿಲ್ ಆಸ್ತಿ ಅಂತ ಗೊತ್ತು. ಈಗಾಗಲೇ 2-3 ಕಡೆ ಹೇಳಿಕೆ ಕೊಡ್ತಾರೆ, ಪೊಲೀಸ್ ಸ್ಟೇಷನ್ ಹೇಳಿಕೆ ಕೊಡ್ತಾರೆ, RI ಮುಂದೆ ಹೇಳಿಕೆ ಕೊಡ್ತಾರೆ. ತಿಮ್ರಾಜುಗೆ ಗೊತ್ತು ಇದು ಇಸ್ಮಾಯಿಲ್ ಆಸ್ತಿ ಅಂತ. ಆದ್ರೂ ಕೂಡ ಸಂಶುದ್ದೀನ್ ಹೆಸರಿಗೆ ರಿಜ್ವಾನುಲ್ಲಾ ಹೆಸರಿಗೆ ಖಾತೆ ಬದಲಾವಣೆ ಮಾಡಿ ರಿಜ್ವಾನುಲ್ಲಾ ಕಡೆಯಿಂದ ತನ್ನ ಹೆಸರಿಗೆ ಕ್ರಯಕ್ಕೆ ತಗೊಂಡು ಸೊ ಅದ್ರ ಮೇಲೆ ಅವರು ಖಾತೆ ಬದಲಾವಣೆ ಮಾಡಿಕೊಂಡು ಅವರಿಂದ ರಿಜ್ವಾನುಲ್ಲಾ ಇಂದ ತನ್ನ ಹೆಂಡತಿ ಹೆಸರಿಗೆ ಕ್ರಯಕ್ಕೆ ತಗೊಳ್ತಾರೆ. ಸೊ ಈ ಎಲ್ಲಾ ಸಂಚಿನ ವಿಷಯ ಕೊಟ್ರೆ ಅವ್ರದ್ದು ಹೆಂಗ್ರಿ ಪಾತ್ರ ಅಂತ ಕೇಳ್ತಾರೆ. ಈಗ ಪಾತ್ರ ಇಲ್ಲ ಅಂತಂದಿದ್ರೆ ತಿಮ್ರಾಜುದ್ ಏನು ಪಾತ್ರ ಇಲ್ಲ ಅಂತ ಅಂದಿದ್ರೆ, ತಿಮ್ರಾಜುದ್ ಏನೂ ಇದರಲ್ಲಿ ಏನೂ ಪಾತ್ರ ಇಲ್ಲ ಅಂತಿದ್ರೆ ಅವ್ರ ಹಿಂದೆ ಹೇಳಿಕೆ ಇದೆಯಲ್ಲ, ಅವ್ರಿಗೆ ಗೊತ್ತಲ್ಲ ಯಾರ್ದು ಆಸ್ತಿ ಅಂತ, ಅದನ್ನ ಪರಿಗಣಿಸಿ ಸ್ವಾಮಿ ಅಂತಂದ್ರೆ ಆಮೇಲೆ ಪರಿಶೀಲಿಸ್ತೀನಿ ಅಂತ ಹೇಳ್ತಾರೆ DYSP ಕೂಡ. ಸೊ ಇದು ಮಳವಳ್ಳಿ ತಾಲೂಕಲ್ಲಿ ನಡೀತಿರ್ತಕ್ಕಂಥ ದೌರ್ಜನ್ಯಗಳು. ಸೊ ಆನಂತರ ಇದೇ ಒಂದು ಪ್ರಕರಣ, ಇಂಥದ್ದೇ ಸೇಮ್ ಪ್ರಕರಣ, ವಂಶವೃಕ್ಷವನ್ನೇ ನಕಲಿ ದಾಖಲೆ ಸೃಷ್ಟಿ ಮಾಡಿರ್ತಕ್ಕಂಥ ಪ್ರಕರಣವನ್ನ ಇದೇ ಪೊಲೀಸ್ ಸ್ಟೇಷನ್ ಅಲ್ಲಿ, ಇದೇ ಮಳವಳ್ಳಿ ಟೌನ್ ಪೊಲೀಸ್ ಸ್ಟೇಷನ್ ಒಂದು FIR ಮಾಡಿದ್ದಾರೆ. ಅದು ಬಾಣಸಮುದ್ರ ಸರ್ವೆ ನಂಬರ್ ಜಮೀನು, ಅದು ಅಲ್ಗೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ. ಅದರಲ್ಲಿ ಆಕ್ಚುಲಿ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನಾವು ಯಾವುದೇ FIR ಮಾಡಬೇಕು ಅಂತಂದ್ರೆ ಸರ್ಕಾರದಿಂದ ಪರ್ಮಿಷನ್ ತಗೋಬೇಕು. ಅವ್ರನ್ನ ಅಪಾಯಿಂಟಿಂಗ್ ಅಥಾರಿಟಿ ಯಾರಿರುತ್ತೋ ಅವರಿಂದ ಪರ್ಮಿಷನ್ ತಗೋಬೇಕು. ಆದ್ರೂ ಕೂಡ ಅವರಿಂದ ಪರ್ಮಿಷನ್ ತಗೊಳ್ಳದೆ RI ಮತ್ತೆ VAಗಳು ತಹಸೀಲ್ದಾರ್ ಮೇಲೆ ಸೇರಿಸಿ ಒಂದು FIR ಮಾಡ್ತಾರೆ. ಇದೇ ಮಳವಳ್ಳಿ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಸರ್ಕಾರಿ ಅಧಿಕಾರಿಗಳನ್ನ ಇಲ್ಲಿ ಪಾರ್ಟಿ ಮಾಡಲಿಲ್ಲ, ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ನಾವು ಫೈಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಥವಾ ಪರ್ಮಿಷನ್ ತಗೊಂಡು ಫೈಲ್ ಮಾಡೋಣ ಅಂತ ಹೇಳಿ ಅದನ್ನ ಪೆಂಡಿಂಗ್ಗೊಳಿಸಿದೀವಿ. ಇಲ್ಲಿ ಆರೋಪಿಗಳು ಯಾರು ನಕಲಿ ದಾಖಲೆ ಸೃಷ್ಟಿ ಮಾಡಿರ್ತಕ್ಕಂಥ ರಿಜ್ವಾನುಲ್ಲಾ ವಂಶಸ್ಥರು ಮತ್ತೆ ತಿಮ್ರಾಜು ವಂಶಸ್ಥರು ನಾವು ಕೇಸ್ ಪಾರ್ಟಿ ಮಾಡಿದ್ರೆ ಇದಕ್ಕೂ ಕೂಡ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದೇ ಸ್ಟೇಷನ್ ಅಲ್ಲಿ ಇದೇ ಸೇಮ್ ಪ್ರಕರಣ FIR ಇದೆ, ಆದ್ರೂ ಕೂಡ ಇದನ್ನ NCR ಮಾಡಿ ಕ್ಲೋಸ್ ಮಾಡಕ್ಕೆ ಹೇಳ್ತಾರೆ. ಇದು ನಮ್ಮ ಮಳವಳ್ಳಿ ತಾಲೂಕಲ್ಲಿ ನಡೀತಿರ್ತಕ್ಕಂಥ ದೌರ್ಜನ್ಯಗಳು. ಸ್ನೇಹಿತರೆ, ಸಾಮಾಜಿಕ ಹೋರಾಟಗಾರ ರವಿಕುಮಾರ್ ಯಾರ ಬಗ್ಗೆ ಹೇಳ್ತಿದ್ದಾರೆ, ಹಣ ಕಳೆದುಕೊಂಡವರು ಯಾರು ಅಂತ ಕುತೂಹಲ ಇದೆಯಲ್ವಾ? ಹಣ ಕಳೆದುಕೊಂಡ ಅಮಾಯಕ ಮೊಹಮ್ಮದ್ ಜಮೀರ್ ಉಲ್ಲಾ ಅವರೇ ಮಾತನಾಡಿದ್ದಾರೆ, ಕೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಮೊಹಮ್ಮದ್ ಜಮೀರುಲ್ಲಾ ಸರ್. ಯಾವ ಊರವ್ರು ಸರ್? ಹಲಗೂರು ಗ್ರಾಮ ಸರ್. ಏನು ವೃತ್ತಿ ಮಾಡ್ತೀರಾ? ಬಸ್ ಓನರು ಸರ್, ಹಲಗೂರು ಎಕ್ಸ್ಪ್ರೆಸ್ ಮಾಲೀಕರು ಸರ್. ನಾನು ಒಂದು ಮಾಹಿತಿ ಕೇಳ್ಪಟ್ಟೆ, ಶಾಗ್ಯ ಸರಗೂರು ಎಲ್ಲೆಯಲ್ಲಿ ಸರ್ವೆ ನಂಬರ್ 99ರಲ್ಲಿ ಒಂದು ಜಮೀನಿಗೆ ಸಂಬಂಧಪಟ್ಟಂಗೆ ನಿಮಗೆ ಮೋಸ ಮಾಡಿದ್ದಾರೆ, ಒಂದು ವಂಶವೃಕ್ಷನ ತಿದ್ದಿ ನಿಮ್ಮ ದಾಯಾದಿ ಯಾರೋ ಬಂದು ಒಬ್ಬರು ಮೋಸ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಹೇಳಿ ಸರ್, ಏನು ವಿಚಾರ ಇದು? ಸರ್, ಇದು ನಮ್ಮ ಹಲಗೂರು ವ್ಯಾಪ್ತಿಯಲ್ಲಿ ಸೇರೋಂಥ ಜಮೀನು ಶಾಗ್ಯ ಸರಗೂರು ಗ್ರಾಮ 99 ಸರ್ವೆ ನಂಬರು 6 ಎಕರೆ 29 ಗುಂಟೆ ಜಮೀನು ಇದ್ದಿದ್ದು ಸರಿ ಅಷ್ಟೇ ಸ್ವಾಮಿ. ಈ ಜಮೀನು ನಮ್ಮ ತಾತರಂತ ಇಸ್ಮಾಯಿಲ್ ಸಾಬರ್ ಹೆಸರಲ್ಲಿ ಪಾಣಿ ಇತ್ತು. ತದನಂತರ 1960-70-70ರವರೆಗೂ ನಮ್ಮ ತಾತನ ಹೆಸರಲ್ಲೇ ಪಾಣಿ ಬರ್ತಾ ಇತ್ತು. 80ರ ನಂತರ ಸರ್ಕಾರಿ ಅಂತೇಳಿ ಪಾಣಿ ಬರ್ತಾ ಇದ್ದದ್ದು ನಮ್ಮ ಗಮನಕ್ಕೆ ಬಂತು ತಡವಾಗಿ.
ಅದ ನಂತರ ನಾವು 2018ರಲ್ಲಿ ನಾವು ಅರ್ಜಿನೂ ಕೊಟ್ಟಿದ್ದೀವಿ ತಹಸೀಲ್ದಾರ್ ಇದು ಆಫೀಸ್ಗೆ, ಖಾತೆ ಚೇಂಜ್ ಮಾಡಿಕೊಡಿ ಅಂತೇಳಿ. ಈ ಮಧ್ಯದಲ್ಲಿ ಅದೇ ಊರ್ಗಂತಲ್ಲಿ ಇರ್ತಂಥ ವ್ಯಕ್ತಿ ತಿಮ್ಮರಾಜು ಅಂತೇಳಿ ನಮ್ಮನ್ನು ಭೇಟಿ ಮಾಡಿ ಆ ಜಮೀನು ನಮಗೆ ಕೈಗೆ ಕೊಡಬೇಕಂತೇಳಿ ಕೇಳಿದ್ರು. ಆ ವಿಚಾರ ಪ್ರಸ್ತಾಪ ನಡೀತಾ ಇದ್ದಾಗ ಜಮೀನು ನಾವು ಕೊಡೋಕೆ ಬರಲ್ಲ, ನಾವು ಕೊಡೋದಿಲ್ಲ ಅಂತ ಹೇಳಿದ್ರು. ಇದೇ ಉದ್ದೇಶ ಉಟ್ಕೊಂಡು ನಮ್ಮ ಹಿಂದೆ ನಮ್ಮ ದಾಯಾದಿಗಳಾಗಿರ್ತಂಥ ರಿಜ್ವಾನುಲ್ಲ ನಮಗವ್ರಿಗೂ ಈ ಹಿಂದೆನೋ ಒಂದು ಆಸ್ತಿ ವಿಚಾರದಲ್ಲಿ ಕಲಾ ಇದಾಡ್ತಿತ್ತು. ದಯಾದಿ ಅಂದ್ರೆ ಯಾವ ರೀತಿ ದಯಾದಿ ಸರ್ ಅವರು? ನಮ್ಮ ತಾತ ಅವ್ರ ತಾತ ಸ್ವತಃ ಅಣ್ಣ ತಮ್ಮಂದ್ರು. ಆ ಥರ ಹೇಳಿ ಸರ್. ಹೀಗಾಗಿ ನಮ್ಮ ಕಲಾ ವಿಚಾರದ ಎಲ್ಲ ಪ್ರಸ್ತಾಪ ನಾವು ತಿಳಿದುಕೊಂಡಿರೋದಂಥ ತಿಮ್ಮರಾಜ್ ಅವನು ರಿಜ್ವಾನ್ ಅವರನ್ನು ಭೇಟಿ ಮಾಡಿ ಈ ನಮ್ಮ ಆಸ್ತಿ ಕಬಳಿಸ್ಕೊಳ್ಳೋದು ಸಂಚು ರೂಪಿಸ್ಕೊಂಡು. ತಿಮ್ಮರಾಜ್ ಅವರು ಯಾವ್ರವರು? ಸಾಗೇಸರೂರು ಗ್ರಾಮದವರು. ಇವರಿಬ್ರು ಸೇರಿಕೊಂಡು ನಮ್ಮ ಆಸ್ತಿನ ಫೋರ್ಜರಿ ವಂಶ ಸೃಷ್ಟಿ ಮಾಡಿ ರಿಜ್ವಾನ್ ಹೆಸರಿಗೆ ಖಾತೆ ಮಾಡಿ ರಿಜ್ವಾನ್ ಉಲ್ಲಾ ತಿಮ್ಮರಾಜು ಪತ್ನಿ ಪವಿತ್ರ ಹೆಸರಿಗೆ ಕ್ರಯ ಮಾಡಿಸಿ ಅಕ್ರಮ ಮಾಡಿದ್ದಾನೆ ಸ್ವಾಮಿ. ಇದನ್ನ ಎಷ್ಟೇ ಇಸ್ವಿ ಸರ್ ಅವ್ರು ಮಾಡಿರೋದವರು? 2023 ಸ್ವಾಮಿ, 23-24 ನಡೆದರು. ಈ ವಿಚಾರವಾಗಿ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಪೊಲೀಸ್ ಠಾಣೆ ಕದ ತಟ್ಟಲಿಲ್ವಾ ನೀವು? ಇದಕ್ಕಿಂತ ಮೊದಲು ನಮ್ಮ ತೊಂದರೆ ಕೊಡ್ತಾರೆ ವಿಚಾರವಾಗಿ ನಾವು ನಮ್ಮ ತಂದೆಯವ್ರು ಕರ್ಕೊಂಡೋಗಿ ನಾವು ನಮ್ಮ ತಂದೆಯವ್ರು ಕಂಪ್ಲೇಂಟ್ ಕೊಟ್ಟಿದ್ರು ಸ್ವಾಮಿ. ಎಲ್ಲಿ? ಹಲಗೂರು ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳಿ ಅವನು ಹೇಳಿಕೆನೂ ಕೊಟ್ಟಿದ್ದಾನೆ. ಈ ತರ ಜಮೀನು ಅವ್ರದೇ ಅಂತೇನು ಒಪ್ಕೊಂಡಿದ್ದಾನೆ. ಅದಾದ್ಮೇಲೆ ಇದೇ ಜಮೀನು ಖಾತೆ ನಮ್ಮ ದಾಯಾದಿಗಳ ಹೆಸರು ಕೂರಿಸಿ ಈತನೇ ಕೈಗೆ ತಗೊಂಡಿದ್ದಾನೆ. ಸರ್, ನಾನು ಇನ್ನೊಂದು ವಿಚಾರ ಕೇಳ್ಪಟ್ಟೆ. ಇಬ್ರು ಪತ್ರಕರ್ತರು ಸೇರ್ಕೊಂಡು ನಿಮಗೆ 80 ಲಕ್ಷ ರೂಪಾಯಿಗೆ 3 ನಾಮ ಹಾಕಿದ್ದಾರೆ ಅಂತ ಕೇಳ್ಪಟ್ಟೆ ಸರ್. ಹೇಳಿ ಸರ್, ಇವರಿಬ್ಬರು ಪತ್ರಕರ್ತರು ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ಬಂದು ಇಲ್ಲಿ ಸೇರ್ಕೊಂಡ್ರು, ಯಾವ ರೀತಿ ನಿಮಗೆ ಮೋಸ ಮಾಡಿದ್ರು? ಸರ್, ನಮ್ಮ ಹಿತೇಶ್ ಪುರಸ್ವಾಮಿ ಅಂತ ಹೇಳಿ ಅವರಿಂದ ನಮ್ಗೆ ಪರಿಚಯ ಆಯಿತು. ಸುಭಾಷ್ ಮತ್ತೆ ಉಮೇಶ್ ಅಂತೇಳಿ ಇವರಿಬ್ಬರನ್ನ ಮನೆ ಕರ್ಕೊಂಡ್ಬಂದು ಭೇಟಿ ಮಾಡಿಸಿರೋದು ಪುರಸ್ವಾಮಿ. ಭೇಟಿ ಮಾಡುವಾಗ ನಿಮ್ಗಾಗಿರೋ ಅನ್ಯಾಯ ನಮಗೆಲ್ಲ ತಿಳಿದು ನಮ್ಗೆ ಗೊತ್ತಾಗಿದೆಯಾ ಎಲ್ಲ, ನಿಮಗೆಲ್ಲ ನಾವು ಅನುಕೂಲ ಮಾಡಿಕೊಡ್ತೀವಿ. ನಾವು ಪತ್ರಕರ್ತವಾಗಿ ಸೇವೆ ಮಾಡ್ತಾ ಇರೋದ್ರಿಂದ ಎಲ್ಲ ಸಂಪರ್ಕಗಳು ಚೆನ್ನಾಗಿದೆ. ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು, DSP ಅವರು, ಆಮೇಲೆ ರಾಜಕೀಯದಲ್ಲಿ MLAಗಳೆಲ್ಲ ನಮ್ಗೆ ಗೊತ್ತಿರೋ ಆಗಿದ್ದರಿಂದ ನಿಮಗೆ ಒಳ್ಳೆ ಅನುಕೂಲ ಮಾಡಿಕೊಡ್ತೀವಿ. ಹಾಗಾಗಿ 30 ಲಕ್ಷ ರೂಪಾಯಿ ಸರ್ಕಾರಿಗೂ ಫೀಸ್ ಕಟ್ಟೋದಿದೆ, ಅದಕ್ಕೆ ನೀವು ವಹಿಸಿದ್ರೆ ಅದು ಅನುಕೂಲ ಮಾಡಿಕೊಡ್ಬೋದು ಅಂತ ಹೇಳಿದ್ವಿ. ನಮ್ಗೆ ಸುದು ಸ್ವಾಮಿ 30 ಲಕ್ಷ ಕ್ಯಾಶ್ ಕೊಟ್ರ ನೀವು? ಹೌದು ಸ್ವಾಮಿ, ಕ್ಯಾಶ್ ಕೊಡಬೇಕಾದ್ರೆ ಯಾರಾದರೂ ಸಾಕ್ಷಿ ಇದ್ದಾರಾ? ಇದ್ರು ಸ್ವಾಮಿ. ಯಾರವರು? ಸಾಕ್ಷಿ ಪುಟ್ಟಸ್ವಾಮಿ, ಆಮೇಲೆ ನಮ್ಮ ಅಣ್ಣ ನದೀಮುಲ್ಲಾ, ಆಮೇಲೆ ಕೆಂಪೇಗೌಡರು ಅಂತೇಳಿ ಒಬ್ರು, ಆಮೇಲೆ ನಮ್ಮ ಶ್ರೀಮತಿ ಅಸ್ಮಾ ಜಬೀನ್ ಅಂತೇಳಿ. ಸರ್, ಇವಾಗ 30 ಲಕ್ಷ ಕ್ಯಾಶ್ ಕೊಟ್ರಿ ಅಂತ ಹೇಳಿದ್ರಿ. ಆದರೆ ನನಗೆ ಇರೋ ಮಾಹಿತಿ 80 ಲಕ್ಷದ ಮಾಹಿತಿ ನನಗಿರೋದು ಸರ್. ಇನ್ನು ಉಳಿದಂಥ ಉಳಿಕೆ ಹಣನ ಏನು ಕೊಟ್ರಿ ಸರ್? ಯಾಕೆಂದರೆ ಈಗ 30 ಲಕ್ಷ ಸರ್ಕಾರಕ್ಕೆ ಕಟ್ಟಬೇಕು ಅಂತ ಇಸ್ಕೊಂಡ್ರಿ ಅಂತ ಹೇಳಿದ್ರಿ. ಇನ್ನು 50 ಲಕ್ಷ ಹಣನ ಯಾವ ರೂಪದಲ್ಲಿ ಕೊಟ್ರಿ? ಕ್ಯಾಶ್ ಕೊಟ್ರಾ ಅಥವಾ ಇನ್ನು ಬೇರೆ ರೀತಿ ಕೊಟ್ರ ಅವ್ರಿಗೆ? ಸರ್, 30 ಲಕ್ಷ ರೂಪಾಯಿ ಇಸ್ಕೊಂಡೋದ್ಮೇಲೆ ಮತ್ತೆ ಇವರು ನನ್ನನ್ನು ಎದುರಿಸೋ ಶುರು ಮಾಡಿದ್ರು. ಇದು ನೀವು ಮತ್ತೆ ದುಡ್ಡು ಕೊಡದೇ ಇದ್ರೆ ನಿಮಗೆ 30 ಲಕ್ಷ ರೂಪಾಯಿ ಹೊರಟೋಗುತ್ತೆ, ನಿಮ್ಮ ಆಸ್ತಿನೂ ಕಳ್ಕೊತೀರಿ ಅಂತ ಹೇಳಿ ನನಗೆ ಎದುರಿಸಿದ್ರು. ಏನಾದರೂ ಮಾಡಿ ನಮ್ಮ ಪೂರ್ವಿಕರ ಆಸ್ತಿ ಉಳಿಸ್ಕೊಳ್ಳೋ ಉದ್ದೇಶಕ್ಕೆ ನಾನು ನಮ್ಮ ಹಿತೈಷಿಗಳ ನಾನು ಸಾಲ ಮಾಡಿ ಹೋಗಿ ಉಳಿಕೆದ 50 ಲಕ್ಷ ರೂಪಾಯಿ ಇವ್ರಿಗೆ ಕೊಟ್ಟಿದ್ದೀನಿ ಮಾಸು. ಆ 50 ಲಕ್ಷನ ಕ್ಯಾಶ್ ರೂಪದಲ್ಲಿ ಕೊಟ್ಟರು ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದ್ರು? ಕೆಲವು ಕ್ಯಾಶು ಕೊಟ್ಟಿದ್ದೀನಿ, ಕೆಲವು ಆನ್ಲೈನ್ ಮುಖಾಂತರ ಕೊಟ್ಟಿದ್ದೀನಿ ಸರ್. ಒಟ್ಟಾರೆಯಾಗಿ 80 ಚಿಲ್ಲರೆ ಕೊಟ್ಟಿದ್ದೀನಿ ಸರ್. ನೀವು 80 ಲಕ್ಷ ಕೊಟ್ಟ ಮೇಲೂ ಕೂಡ ಅವರು ಕೆಲಸ ಮಾಡ್ಕೊಡ್ಲಿಲ್ವಾ? ಮಾಡ್ಕೊಟ್ರ? ಏನು ಮಾಡ್ಕೊಟ್ಟಿಲ್ಲ ಸರ್. ಅದನ್ನ ನೀವು ಪ್ರಶ್ನೆ ಮಾಡಿಲ್ವಾ ಅವ್ರನ್ನ? ಪ್ರಶ್ನೆ ಮಾಡೋದಕ್ಕೆ ಅವರು ನಾನು ಯಾವುದು ಕೊಡಬೇಕಾದಿಲ್ಲ, ನೀನು ಅದೇನು ಮಾಡ್ಕೋತೀಯ ಮಾಡ್ಕೊ ಅಂತೇಳಿ ವಿಚಾರ ತಿಳಿಸಿದ್ರು. ನನಗೆ ಸ್ವಲ್ಪ ಭಯ ಆಯಿತು. ಆಮೇಲೆ ನಮ್ಮ ಊರಲ್ಲಿರ್ತಂಥ ಹಿರಿಕರಿಗೆ ತಿಳಿಸಿದ್ರು ಸೂಕ್ತ ಅಂತೇಳಿ. ಅಲ್ಸಳ್ಳಿ ಇಲ್ಲಿ ಇರ್ತಂಥ ಯಾರು ಸಿದ್ದರಾಮಣ್ಣ ಅಂತೇಳಿ, ಆಮೇಲೆ ಕೋನಾಪುರದಲ್ಲಿ ಇರೋಂಥ ಕಟ್ಕೇನವರು, ಗುಂಡಾಪುರದಲ್ಲಿರ್ತಂಥ ನಾಗಸಿದ್ದೇನವ್ರು ಅಂತೇಳಿ ಅವ್ರನ್ನ ಭೇಟಿ ಮಾಡಿ ಈ ವಿಚಾರ ಎಲ್ಲ ತಿಳಿಸ್ದೆ. ಅವರು ಒಂದು ಸಭೆ ನಿರ್ಣಯ ಮಾಡಿ ನಮ್ಮ ಮನೆಯಲ್ಲೇ ಕರೆಸಿ ತೀರ್ಮಾನ ಕೊಡಿಸಿ ಅವರು ಬಂದಿದ್ರು. ಸುಭಾಷು ಮತ್ತು ಉಮೇಶ್ ಇಬ್ರೂ ಅವ್ರು ನಡೆದಿರೋ ಸಂದರ್ಭದಲ್ಲಿ ನ್ಯಾಯ ಕೂತಿದ್ದಾಗ ಎಲ್ಲ ನಾನು ಕೊಟ್ಟಿರೋಂಥ ಹಣ ಎಲ್ಲ ಈಸ್ಕೊಂಡ್ರು ಹೊತ್ತಿಗೆಲ್ಲ ಒಪ್ಕೊಂಡಿದ್ದಾರೆ ಸ್ವಾಮಿ. ಈಸ್ಕೊಂಡು ಯಾವುದು ಕೊಡಬೇಕಾಯ್ತಿಲ್ಲ ಅಂತ ವಿಚಾರಗಳು ಪ್ರಸ್ತಾಪ ನಡೆದ್ರು. ಅದನ್ನು ಆಡಿಯೋನೂ ರೆಕಾರ್ಡ್ ಆಯಿತು. ಆಮೇಲೆ ಒಂದು ವಾರ ಏನೋ ಟೈಮ್ ಕೊಡಿಸಿ ಅಂತ ಹೇಳಿದ್ರು. ಆಯಿತು, ಒಂದು ವಾರದಲ್ಲಿ 15 ದಿನ ಟೈಮ್ ಕೊಡಿಸಿ ಸ್ವಾಮಿ ಅಂತ ಇವ್ರು ಹೇಳಿದ್ರು, ಮಧ್ಯಸ್ಥಿಕೆಯವರು. ಆಯಿತು ಅಂತ ಟೈಮ್ ಕೊಟ್ಟೆ. ಅದಾದಮೇಲೆ ಇವರು ನಮ್ಗೆ ಯಾವುದೇ ಥರ ಸ್ಪಂದಿಸಲಿಲ್ಲ. ಈಗ ನೀವು ಏನು ಈ ಇಬ್ಬರು
80 ಲಕ್ಷ ನಿಮಗೆ ಮೋಸ ಮಾಡಿದ್ರಲ್ಲ, ನಂತರ ಆ ಹಣ ವಸೂಲು ಮಾಡ್ಕೊಳ್ಳೋಕ್ಕೆ ಏನೇನು ಪ್ರಯತ್ನ ಪಟ್ರಿ ಸರ್? ನಾನು ಹಲಗೂರಲ್ಲಿ ಇರತಕ್ಕಂಥ ನಮ್ಮ ಹಿತೈಷಿಗಳು ಸಿದ್ದರಾಮಣ್ಣ ಅಂತೇಳಿ ಒಬ್ರು ಇದ್ರು, ಮತ್ತೆ ಕಟ್ಕಾಯಿನವ್ರು ಅಂತ ಒಬ್ರು ಇದ್ರು, ಮತ್ತೆ ನಾಗಸೀದನವ್ರು ಅಂತ ಒಬ್ರು ಇದ್ರು. 3 ಜನ ಹತ್ರ ಭೇಟಿ ಮಾಡಿ ಮಾತುಕತೆ ನಡೆದು ಈ ಥರ ನಂಗೆ ಅನ್ಯಾಯ ಆಗದೆ, ಮೋಸ ಆಗದೆ ಅಂತೇಳಿ ಅವರು ಒಂದು ನಿಗದಿ ಮಾಡಿದ್ರು. ಅವ್ರು ಕರೆಸಿ ಮನೆಯಲ್ಲೇ ತೀರ್ಮಾನ ಮಾಡಿದ್ರು. ಅವರು ನಾವು ಕೊಟ್ಟಿರೋಂಥ ಹಣ ಎಲ್ಲ ಒಪ್ಕೊಂಡಿದ್ರು. ಈಸ್ಕೊಂಡಿರೋದೆಲ್ಲ ಥರದ್ದು ಈಸ್ಕೊಂಡಿರೋದು ನಿಜ ಸತ್ಯಾಂಶ ಇರೋದು ಎಲ್ಲ ಒಪ್ಕೊಂಡಿದ್ದಾರೆ. ಆದರೂ ಕೊಡೋಕ್ಕಾಗಲಿಲ್ಲ ದುಡ್ಡು. ಅವರು ಕೇಳಿದ್ದಕ್ಕೆ 1 ವಾರ ಟೈಮ್ ಕೊಡಿಸಿ ಅವ್ರದ್ದೇನೇ ಅದಕ್ಕೆ ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅವರೇ 1 ವಾರ ಕಾಯ್ತಾ ಇದ್ರಲ್ಲ ಸ್ವಾಮಿ, ಕಾಯಿರಿ ಬೇಕಾದ್ರೆ 1 ವಾರ 15 ದಿನ ನೋಡ್ಕೊಂಡು ಮಾಡುವ ಅಂತ ಹೇಳಿದ್ರು. ಆಯ್ತು ಅಂತ ನಾನು ನೋಡಿದೆ. 15 ದಿನ ಆಯಿತು, 20 ದಿನ ಆಯಿತು, ಏನೂ ಅವ್ರಿಗೆ ಬರಲಿಲ್ಲ ವಿಚಾರ. ಆಮೇಲೆ ನಾನು ತಿರ್ಗಾ ಭೇಟಿ ಮಾಡ್ತಿದ್ದೆ 3 ಜನ ಪಂಚಾಯತಿ ಮಾಡಿದವ್ರ ಹತ್ರ. ಅವರದು ಈಗ ಕಾಯಕ್ಕಾಗಲ್ಲ ಸ್ವಾಮಿ, ನೀವು ಒಂದು ಕೆಲಸ ಮಾಡಿ, ಈಗ ಕಂಟಿನಹಳ್ಳಿಲಿ ನಾಗರಾಜನ್ ಅವರು ಒಬ್ರು ಇದ್ದಾರೆ, ಅವ್ರು ಭೇಟಿ ಮಾಡಿ ಕಂಪ್ಲೇಂಟ್ ಕೊಡೋಕೆ ಅವ್ರು ಸೂಕ್ತ ವ್ಯಕ್ತಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ನಾನು ಅವರ ನಂತರ ನಾಗರಾಜನ್ ಅವರು ಭೇಟಿ ಮಾಡಿದೆ. ವಿಚಾರ ಎಲ್ಲ ಪ್ರಸ್ತುತವಾಗಿ ತಿಳಿದೆ. ಅವರು ರವಿಕುಮಾರ್ ಅವರ ಹತ್ರ ಕರ್ಕೊಂಡೋಗಿ ನನ್ನ ಹತ್ರ ಭೇಟಿ ಮಾಡಿಸಿದ್ರು. ನಾವು 3 ಜನ ಸೇರಿ ಕಂಪ್ಲೇಂಟ್ ರೆಡಿ ಮಾಡಿದ್ವು. ಕಂಪ್ಲೇಂಟ್ ಕೊಡುವಾಗ ನಾನು ಒಬ್ಬನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಡುವಾಗ ಆ ವ್ಯಕ್ತಿನ ಕರೆಸಿದ್ರು. ಯಾರು ಇನ್ಸ್ಪೆಕ್ಟ್ರು ಯಾರನ್ನ ಉಮೇಶನ್ ಕರೆಸಿ ಕೇಳಿದ್ರು. ಅವ್ನು ನಾನು ಯಾವುದೇ ಥರ ದುಡ್ಡು ಇಸ್ಕೊಂಡಿಲ್ಲ ಅಂತೇಳಿ ವಾದ ಮಾಡ್ದ. ಅದಕ್ಕೆ ಇವರೇ ಇನ್ಸ್ಪೆಕ್ಟ್ರೆ 15 ದಿನ ಟೈಮ್ ಕೊಡ್ಸಿದ್ರು ನನ್ನ ಮುಂಚಾರಿನೇ. 15 ದಿನ ಆದಮೇಲೆ ಬರೋಗಿ ಅವ್ನು ಏನಾದ್ರು ದುಡ್ಡು ಏನಾದರೂ ಕೆಲಸ ಮಾಡಿಸಿದ್ರೆ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ನಾನು ಎದ್ದು ಬಂದ್ಬಿಟ್ಟೆ. ಆಮೇಲೆ ವಿಚಾರ ಇಬ್ರಿಗೂ, ರವಿಕುಮಾರ್ ಅವ್ರಿಗೂ ಮತ್ತೆ ನಾಗರಾಜ್ ಅವ್ರು ಇಬ್ರಿಗೂ ತಿಳಿಸಿದೆ. ಅವರು ಮಾರನೇ ದಿನ ಮಂಡ್ಯ SP ಹತ್ರ ಹೋಗಿ ಭೇಟಿ ಮಾಡಿ FIR ಮಾಡಿಸೋಕ್ಕೆ ಅನುವು ಮಾಡಿಕೊಟ್ರು. ಕೇಳಿದ್ರಲ್ಲ, ಹಣ ಕಳೆದುಕೊಂಡವರು ಜಮೀರು ಉಲ್ಲಾ ಮಾತ್ರವಲ್ಲ, ನಕಲಿ ಖಾತೆ ಆಗೋ ಮುನ್ನ ಜಮೀನು ನೋಡ್ಕೊಳ್ತಿದ್ದ ಸಾಗ್ಯ ಸರಗೂರು ಗ್ರಾಮದ ಪುಟ್ಟಸ್ವಾಮಿ ಅವರ ಮಾತನ್ನು ಕೇಳಿಬಿಡಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸರ್. ನಿಮ್ಮ ಹೆಸರು? ಪುಟ್ಟಸ್ವಾಮಿ ಅಂತ ಸರ್. ಯಾವ ಊರವರು? ಸಾಗೆ ಸರ್ಗೂರವ್ರು ಸರ್. ಏನು ಜಮೀರವರು 80 ಲಕ್ಷ ರೂಪಾಯಿ ಹಣನ ಪತ್ರಕರ್ತರಾದಂಥ ಉಮೇಶು ಮತ್ತು ಸುಭಾಷ್ ಅವ್ರಿಗೆ ಕೊಡಬೇಕಾದ್ರೆ ನೀವು ಇದ್ರಾ? ಹೌದು ಸರ್, ಆಯಿತು. ಅಂದರೆ 80 ಲಕ್ಷ ಆದರೆ ಅವರು ಒಟ್ಟಿಗೆ ಕೊಟ್ಟಿಲ್ಲ, ಹಲವಾರು ಬಾರಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸಮಯದಲ್ಲೂ ನೀವು ಇದ್ರಾ? ಹೌದು ಸರ್, ಹೌದು ಸರ್. ಇದು ನಮ್ಮ ಎಲ್ಲ ಕಡೆನೂ ಇರ್ತಾವೆ. ನೀವೇನು ಅವ್ರು ಕರ್ಕೊಂಡ್ಬಂದಿರು ಪರಿಚಯ ಮಾಡಿಸಿದ್ದು? ಪರಿಚಯ ಮಾಡಿಸಿದ್ದು ನಾವೇ ಸರ್. ಸರ್, ಇವರು ಇಷ್ಟು ಮೋಸ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಏನೋ ಒಳ್ಳೇದಾಯ್ತದೆ, ನಮ್ಮ ಸಾಹೇಬ್ರಿಗೂ ನಮಗೂ ಒಳ್ಳೇದಾಯ್ತದೆ ಅಂದ್ಬಿಟ್ಟು ಇವ್ರು ಕರ್ಕೊಂಡು ಪರಿಚಯ ಮಾಡಿಸ್ಕೊಟ್ಟೆ. ಅಂದರೆ ಇವ್ರು ತಾವು 80 ಲಕ್ಷ ಇಸ್ಕೊಂಡಿದ್ವಾಗನೇ ನನ್ನ ಹತ್ರನೂ 3 ಲಕ್ಷ ಖರ್ಚು ಮಾಡಿಸಿದ್ರು. ಆ ಕಾರ್ಗೆ ಹೋಗ್ಬೇಕು, ಊಟಕ್ಕೆ ಬೇಕು, ಅಲ್ಲಿಗೆ ಹೋಗ್ಬೇಕು, ನಾವು ಇಲ್ಲಿಗೆ ಹೋಗ್ಬೇಕು, ಮೈಸೂರಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಆಯುಕ್ತರು ನೋಡಬೇಕು ಅಂದ್ಬಿಟ್ಟು ಎಲ್ಲ ಇಸ್ಕೊಂಡು ನನ್ನ ಹತ್ರನೂ 3 ಲಕ್ಷ ಅದನ್ನೂ ಲೆಕ್ಕಕ್ಕೆ ಇಲ್ದಾನೆ ನಮ್ಮ ಸಾಹೇಬ್ರಿಗೂ 80 ಲಕ್ಷ ಮೋಸ ಮಾಡಿ ನನಗೂ 3 ಲಕ್ಷ ಮೋಸ ಮಾಡಿದ್ದಾರೆ ಸರ್. ಆಮೇಲೆ ನೀನು ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ನಾನು ಕಂಪ್ಲೇಂಟ್ ಕೊಟ್ಟರೆ ನೀನು ಜೈಲಿಂದ ಈಚೆಗೆ ಬರೋಂಗಿಲ್ಲ ಬಂದ್ಬಿಟ್ಟು ನನ್ನ ಮೇಲೆ ದಾಖಲಾತಿ ಮಾಡಿದ್ರು. ನೀನು ಎಲ್ಲಾರ ತಿರುಗಾಡ್ತಾ ಇದ್ದೆ, ನೀನು ಹುಷಾರಾಗಿರ್ಬೇಕು, ನೀನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ನನ್ನ ಮೇಲೆ ಪ್ರಾಣ ಬೆದರಿಕೆ ಹಾಕೋದು ಸರ್. ಆಗ ನಾನು ಹೋಗಿ SP ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀನಿ ಸರ್. ಸ್ನೇಹಿತರೆ, ಈ ಸ್ಟೋರಿ ಬಗ್ಗೆ ಅಂತಿಮವಾಗಿ ಏನೇನೋ ಹೇಳಬೇಕು ಅನ್ನಿಸ್ತು. ಆದರೆ ನಿಮ್ಮ ಅನಿಸಿಕೆ ಸಲಹೆಗಳನ್ನು ತಿಳಿಯೋ ಆಸೆ ನನ್ನದು. ಹಾಗಾಗಿ